ನಾಡಪ್ರಭು ಕೆಂಪೇಗೌಡರ ಒಂದು ಸ್ಮರಣೆಯನ್ನ ಸಂಸ್ಥಾಪಕರ ದಿನವಾಗಿ ಜೂನ್ 27ನೇ ತಾರೀಕು ಇಡೀ ರಾಜ್ಯದ ಎಲ್ಲೆಡೆ ಇವತ್ತು ಜಯಂತಿ ಆಚರಣೆಯನ್ನು ಮಾಡುವಂತದ್ದಾಗ್ತಿದೆ. ಈ ಸಂದರ್ಭದಲ್ಲಿ ಎಲ್ಲ ನಾಡಿನ ಸಮಸ್ತ ಜನತೆಗೂ ಶುಭಾಶಯ ಕೋರುತ್ತೇನೆ. ಈ ದಿನ ನಮ್ಮ ಮಲ್ಲೇಶ್ವರಮಿನ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತಹ ಗಡಿಗೋಪುರದಲ್ಲಿ ಜ್ಯೋತಿ ಬೆಳಗಿಸೋ ಕಾರ್ಯಕ್ರಮಕ್ಕೆ ನಮ್ಮ ಪ್ರತಿಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಅಶೋಕಣ್ಣನವರು ಇವತ್ತಿಲ್ಲಿ ಆಗಮಿಸಿ ಈ ಜ್ಯೋತಿಯನ್ನು ಬೆಳಗಿಸಿ ಚಾಲನೆಯನ್ನು ಮಾಡಿದ್ದಾರೆ. ಇವತ್ತು ಜ್ಯೋತಿ ಪ್ರತಿಯೊಂದು ಮನೆಯಲ್ಲೂ ಬೆಳಗಬೇಕು. ಬೆಂಗಳೂರಿನ ಜ್ಯೋತಿ ಅದ್ದೂರಿಯಾಗಿ ಬೆಳಗಬೇಕು. ಏನೊಂದು ವಿಶ್ವ ನಗರವಾಗಿದೆ, ಇನ್ನೂ ಪ್ರಗತಿಯನ್ನು ಕಾಣಬೇಕು. ಜನ ಸುಖ ಶಾಂತಿ ನೆಮ್ಮದಿಯನ್ನ ಕಾಣಬೇಕು. ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂತ ಈ ಬೆಂಗಳೂರು ದೀರ್ಘಕಾಲ ಬಹಳ ಉತ್ತಮವಾಗಿ ಶಾಂತಿಯ ತೋಟವಾಗಿ ಎಲ್ಲ ಜಾತಿ ಜನಾಂಗಕ್ಕೂ ಸಲ್ಲುವಂತ ರೀತಿಯಲ್ಲಿ ಬೆಂಗಳೂರು ಬೆಳೆದು ಸಮೃದ್ಧಿನ ಕಾಣಬೇಕು. ಹಾಗಾಗಿ ನಾಡಪ್ರಭು ಕೆಂಪೇಗೌಡರು ಪ್ರತಿಮೆಗೆ ನಾವು ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪರಿಟಿ ಅಂತ ನಾಮಕರಣ ಮಾಡಿದೀವಿ. ಸ್ಟ್ಯಾಚ್ಯೂ ಆಫ್ ಸಮೃದ್ಧಿಯ ಪ್ರತಿಮೆ ಅಂತ. ಏನು ಅಂದ್ರೆ ಬೆಂಗಳೂರು ಅಂದ್ರೆ ಏನು ಅಂದ್ರೆ 16 ಮಾತುಗಳಿಂದ ಏನು ಹೇಳ್ಬೇಕಾಗಿಲ್ಲ. ಒಂದೇ ಒಂದು ಏನು ಸಮೃದ್ಧಿಯ ಪ್ರತಿಮೆ ಅಂತ ನಾಮಕರಣ ಆಗಿರೋದು ಬೆಂಗಳೂರಿನ ಶಕ್ತಿಯನ್ನು ವ್ಯಕ್ತವಾಗುತ್ತೆ. ನಾಡಪ್ರಭು ಕೆಂಪೇಗೌಡರ ಒಂದು ಪ್ರತಿಮೆಯ ಮೂಲಕ ಇಡೀ ವಿಶ್ವಕ್ಕೆ ಸಂದೇಶ ಕೊಡುವಂಥದ್ದು, ಬೆಂಗಳೂರಿನ ಶಕ್ತಿಯನ್ನ ತಿಳಿಸುವಂತದ್ದಾಗ್ತಿದೆ. ಇವತ್ತು ಸರ್ಕಾರಕ್ಕೂ ಎಲ್ಲ ಸ್ಥಳೀಯ ಸಂಸ್ಥೆಯವರೆಗೂ ನಾವು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀವಿ. ನಾಡಿನ ಜನತೆಗೆ ಬಹಳ ಉತ್ತಮವಾಗಿ ಸಡಗರದಿಂದ ಆಚರಣೆ ಆಗ್ತಿದೆ. ಈ ಆಚರಣೆಯನ್ನ ನಮ್ಮ ಪ್ರತಿಪಕ್ಷ ನಾಯಕರು ಹೇಳಿದ ಹಾಗೆ ಇನ್ನೂ ಪಠ್ಯ ಪುಸ್ತಕದಲ್ಲಿ ಈಗ ನಮ್ಮ ಸರ್ಕಾರದಲ್ಲಿ ನಾವು ಅದನ್ನು ಇಂಟ್ರೊಡಕ್ಷನ್ ಮಾಡಿದ್ವಿ. ಆದ್ರೆ ಇನ್ನೂ ಉತ್ತಮವಾಗಿ ಮಾಡುವಂತದ್ದಾಗಬೇಕು. ಯಾಕೆಂದ್ರೆ ಒಂದು ನಗರ ಕಟ್ಟೋದೊಂದು ಹೇಗೆ ನಾಗರಿಕರು ಭಾಗವಹಿಸಬೇಕು, ಹೇಗೆ ನಾವೆಲ್ಲ ಒಟ್ಟು ಇಡೀ ಸಮಾಜ ಕೈ ಜೋಡಿಸ್ರೆ ಹೇಗೆ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯವಿದೆ ಅನ್ನೋದಕ್ಕೆ ನಾಡಪ್ರಭು ಕೆಂಪೇಗೌಡರೇ ಒಂದು ಉದಾಹರಣೆ ಆಗಿದೆ. ಈ ಉದಾಹರಣೆಯನ್ನ ಬಹಳ ಬಲವಾಗಿ ತಿಳಿಸುವಂತ ಪ್ರಯತ್ನ ಇವತ್ತು ರಾಜ್ಯ ಸರ್ಕಾರ ಮಾಡಬೇಕು ಅಂತ ಇವತ್ತು ನಮ್ಮ ಪ್ರತಿಪಕ್ಷದ ನಾಯಕರ ಮೂಲಕ ಇದನ್ನ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.